ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದೆ. ಮಠದಲ್ಲಿ ಪ್ರವಚನ ಮಾಡಿದಾಗ ಮಠಕ್ಕೆ ಎಲ್ಲರೂ ಬರಬೇಕಾಗಿತ್ತು. ಆದರೆ ಮಠಕ್ಕೆ ಎಲ್ಲರೂ ಬರುವುದಿಲ್ಲ ಅನ್ನೋದು ಅವ್ರಿಗೆ ಅನಿಸೈತೆ ಏನೋ. ನಾವು ಅವ್ರ ಜಾಗಕ್ಕೆ ಹೋಗೋದು ಒಳ್ಳೆಯ ಕಾರ್ಯಕ್ರಮ, ನಿಜವಾಗಿ ಒಳ್ಳೆಯ. ಯಾಕಂದ್ರೆ ಸತ್ಸಂಗ ಭಾಳ ಮುಖ್ಯ. ಡಾಕ್ಟರ್ ದಡ್ಡಿ ಅವ್ರು ಹೇಳಿದಾರಲ್ಲ, ಮನುಷ್ಯ ರಾಕ್ಷಸನಾಗ್ತಾನೆ. ಯಾಕಂದ್ರೆ ಸತ್ಸಂಗ ಇಲ್ಲ. ಸತ್ಸಂಗ ಎಲ್ಲೈತೆ ನಾವು ಒಳ್ಳೆಯ ಸಜ್ಜನ, ಅದು ಯಾರ ಜೊತೆ ನಾವು ಇರ್ತೀವಲ್ಲ ಹಾಗೆ ಆಗ್ತದೆ. ಯಾವ ವಿಚಾರ ಮಾಡ್ತೀವಲ್ಲ ಆ ವಿಚಾರ ನಮ್ಮ ವರ್ತನೆಯಾಗಿ ಪರಿವರ್ತನೆ ಆಗ್ತದೆ. ಆ ವಿಚಾರ ಬಹಳ ಮುಖ್ಯ, ಸಂಘನೂ ಬಹಳ ಮುಖ್ಯ. ಸಂಘ ಇರ್ಲಾರ್ದ ನಮ್ಮಲ್ಲಿ ಬದಲಾವಣೆ ಸಾಧ್ಯನೇ ಇಲ್ಲ ಅಂತ ಅಕ್ಕಮಾದಿಯವರು. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದು ಅನ್ನೋದು, ಸಂಘದಿಂದಲ್ಲದೆ ಬೀಜ ಇದು ಫಲವಾಗದು, ಸಂಘದಿಂದಲ್ಲದೆ ಹೂವಾಗದು. ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘದಿಂದ ನಾನು ಪರಮ ಸುಖಿಯಾದನಯ್ಯ. ಪರಮ ಸುಖ ಸಿಗಬೇಕಾದ್ರೆ ಒಂದಿಷ್ಟು ಡಾಲರ್ಸ್ ಕಾಲನಿ, ವಿಶ್ವಕರ್ಮ ಕಾಲನಿ, ಬೃಂದಾವನ ಕಾಲನಿ, ದತ್ತನಗರ, ಹನುಮಾನ ನಗರ, ಹುಡುಕೋ ಕಾಲನಿ, ಮಂಗಳವಾರ ಮುಂದಾದಲ್ಲಿ ಅದು ಅಲ್ಲಿ ಬರುವಂತಹ ಸ್ಥಳಗಳು ಟೀಚರ್ಸ್ ಕಾಲನಿ, ಆಜಾದ್ ನಗರ. ಈ ರೀತಿ 6-8-2025 ಅಲ್ಲಿ ಏರಿಯಾ ಬರುವಂತಹದ್ದು ಕುಂಬಾರ್ಗಲ್ಲಿ, ಗೌಳಿಗಲ್ಲಿ, ಉಪ್ಪಾರ್ಗಲ್ಲಿ, ತಳವಾರ್ಗಲ್ಲಿ. 8-8-2025 ಕಾಲಸಿದ್ದೇಶ್ವರ. ಸಮಾಜದಲ್ಲಿ ಇದ್ದಂತಹ ಒಂದು ತೊಂದರೆಗಳನ್ನ, ನ್ಯೂನತೆಗಳನ್ನ ಎತ್ತಿ ತೋರಿಸಿ ಈ ಮೂರೂ ಕ್ಷೇತ್ರಗಳಲ್ಲಿ ಸುಧಾರಣೆ ಮಾಡುವ ಸಲುವಾಗಿ ಅವರೇನು ಪ್ರಯತ್ನ ಮಾಡಿದ್ರು ಅದರ ಜೊತೆಗೆ ನಾನು ಕೊಡ್ಕೊಂಡಿದ್ದೆ. ಬಹಳಷ್ಟು ಒತ್ತಾಯ ಮಾಡಿ ಅವರು ಪ್ರಾರಂಭ ಮಾಡಿದ್ವಿ. ಅದು ಏನೋ ಕೆಲವೊಂದು ಕಾರಣಗಳಿಂದ ಮುಂದಿಗೂ ಆಗಲಿಲ್ಲ. ಸದ್ಯಕ್ಕೆ ಬಂದಂತಹ ಪೂಜ್ಯರು ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಸಮಾಜದಲ್ಲಿ ಇವತ್ತಿನ ದಿವಸ ಸುಧಾರಣೆ ಅವಶ್ಯಕತೆ ಇದೆ ಅನ್ನೋದನ್ನ ತಿಳಿದುಕೊಂಡು ಇಂಥ ಒಂದು ಕಾರ್ಯಕ್ರಮ ಹಾಕಿಕೊಡ್ತಾ ಇದ್ದಾರೆ. ಇದರ ಅವಶ್ಯಕತೆ ಬಹಳಷ್ಟು ಇದೆ. ಯಾಕಂತಂದ್ರೆ ಆಧ್ಯಾತ್ಮಿಕತೆಯ ತಳಹದಿ ಮೇಲೆ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಇವತ್ತಿನ ದಿವಸ ಬಹಳಷ್ಟು ಕೆಟ್ಟಿದೆ. ರಾಜಕೀಯ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಇಂಥ ಆಧ್ಯಾತ್ಮಿಕ ಕೇಂದ್ರಗಳಿದ್ದಾಗ, ಇಷ್ಟೊಂದು ಪರಿಣಿತರಾದಂತಹ ಆಧ್ಯಾತ್ಮಿಕ ಗುರುಗಳಿದ್ದಾಗ ನಾವು ಯಾಕೆ ಅವ್ರದ್ದು ಉಪಯೋಗ ತೆಗೆದುಕೊಳ್ಳಲಿಲ್ಲ? ಯಾಕೆ ನಾವು ಈ 108 ರೋಗಗಳಿಗೆ, ಸಮಸ್ಯೆಗಳಿಗೆ ಬಲಿಯಾಗ್ತೀವಿ ಅನ್ನೋದನ್ನ ನಾವು ಪ್ರತಿಯೊಂದು ಅವ್ರ ಜೊತೆಗೆ ನಾವು ಹೋದಾಗ ಹೇಳ್ತಾ ಇದ್ದೇವೆ. ಏಡ್ಸ್ ಪುರಾಣ ಅಂತ ಹೇಳಿ ಒಂದು 20 ವರ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಅವರು ಸಮಾಜ ಸುಧಾರಣೆ ಸಲುವಾಗಿ ನಾನೆಲ್ಲ ಮಾಡ್ತಾ ಇದ್ದೆ. ಯಾಕಂದ್ರೆ ಇವತ್ತಿನ ದಿವಸ ಮನುಷ್ಯ ಬದಲಾಗಿದ್ದಾನೆ. ಮನುಷ್ಯನ ಪ್ರವೃತ್ತಿ, ಹೊಸದಾದಂತಹ ರೋಗಗಳು, ಸಮಸ್ಯೆಗಳು ಇವತ್ತಿನ ಉದ್ಭವ ಆಗೋದು ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಮಾಧ್ಯಮಗಳ ವತಿಯಿಂದ ತಾವೆಲ್ಲ ನೋಡ್ತಾ ಇದ್ದೀರಿ. ಆದರೆ ದುರಂತ ಅಂದ್ರೆ ಈಗ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಉದಾಹರಣೆಯನ್ನು ಅವ್ರು ಹೇಳಿದರು. ನಾನು ಅವಾಗ ಹೇಳ್ತಾ ಇದ್ದೆ, ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನಕ್ಕೆ ಹೋಗಿ ಬೇರೆ ಯಾರು ಸ್ವಾಮೀಜಿಯವರ ಪ್ರವಚನಕ್ಕೆ ಹೋಗಿ ಓಲೆ ಮಠದ ಅಡಿಗೆ ಅನುಭವದ ಕಡೆ ಅನ್ನುವಂತಹ ಒಂದು ದೇವದೇಶಿಸಿಕೊಂಡು ಪವಿತ್ರವಾದಂತಹ ಶ್ರಾವಣ ಮಾಸದಲ್ಲಿ ಸುಮಾರು 25 ದಿನಗಳ ಕಾಲ ಚಿಂತನ ಮಂಥನ ನಡೆಸಬೇಕು. ಗ್ರಾಮದ ವಿವಿಧ ಕಡೆ ಹೋಗಬೇಕು. ಹೋಗಿ ಜನರಲ್ಲಿ ಈ 12ನೇ ಶತಮಾನದ ಬಸವಾದಿ ಶಿವಶಂಕರರ ವಚನಗಳ ಕುರಿತು ಚಿಂತನ ಮಂಥನ ಮಾಡಿ ಉಳಿಸಿಕೊಳ್ಳುವ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 15ರಿಂದ 30 ಇಲ್ಲಿ ವಚನ ಮಂಡಳಿ ತನ್ನ ಈ ಒಂದು ಕಾರ್ಯಕ್ರಮ ಕೂಡ ಪೂಜೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಆ ಕಾರ್ಯಕಾರಿ ಮಂಡಳಿ ಈಗಾಗಲೇ 2-3 ಸಭೆಗಳನ್ನ ಈ ಒಂದು ಬಲೆ ಮಟ್ಟದಲ್ಲಿ ಕೈಗೊಂಡಿದೆ. ಆ 2-3 ಸಭೆಗಳ ನಿರ್ಧಾರ ಏನು ಅಂದ್ರೆ, ಶ್ರಾವಣ ಮಾಸದಲ್ಲಿ ಜಮಖಂಡಿ ನಗರದ ವಿವಿಧ ಬಡಾವಣೆಗಳಿಗೆ ಹೋಗಿ ಅಲ್ಲಿ ಪ್ರತಿ ದಿವಸ ರಾತ್ರಿ ಸಂಜೆ 6:30 ಗಂಟೆಗೆ ಹೋಗಬೇಕು. ಸಂಜೆ 6:30 ಗಂಟೆಗೆ ಹೋಗಿ ಅಲ್ಲಿ ಅರ್ಧ ಗಂಟೆಗಳ ಕಾಲ ಸಂಗೀತ ಸೇವೆ, ಅಂದ್ರೆ 6:30ರಿಂದ 7 ಗಂಟೆ ತನಕ ಸಂಗೀತ ಸೇವೆ. 7ರಿಂದ 7:30ರವರೆಗೆ ಒಬ್ಬರು ಸಂಪನ್ಮೂಲ ವ್ಯಕ್ತಿಗಳಿಂದ ಒಂದು ವಿಚಾರ ಕುರಿತು, ಒಂದು ವಿಷಯದ ಕುರಿತು ಚಿಂತನೆ. ಈಗಾಗಲೇ 25 ಸ್ಥಳಗಳನ್ನು ಕೂಡ ಗುರುತಿಸಲಾಗಿದೆ.
ಆಮೇಲೆ 27 ಜನ ಜಮಖಂಡಿಯ ಶ್ರೇಷ್ಠ ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಹುಲಿಮಠದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯ ನೇತೃತ್ವವನ್ನು ವಹಿಸಿರುವಂಥ ಪರಮಪೂಜ್ಯರಿಗೂ ಕೂಡ ಶರಣಾರ್ಥಿಗಳು ಹೇಳಿ, ಜೊತೆಗೆ ಸಭೆಯ ಅಧ್ಯಕ್ಷತೆ ವಹಿಸಿರುವ ಪರಮಾನಂದ ವರೋಜಿ ಅವರಿಗೂ ಕೂಡ ಶರಣಾರ್ಥಿಗಳು ಹೇಳಿ, ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ಮಾತೆಯರೇ ಮತ್ತು ಮಕ್ಕಳೇ ತಮ್ಮಂತರಾತ್ಮದಲ್ಲಿ ಬೆಳಗುವಂಥ ಪರ ಜೊತೆಗೆ ಶರಣು ಶರಣಾರ್ಥಿಗಳು. ನಮಗೆಲ್ಲ ಗೊತ್ತಿರುವ ಹಾಗೆ 12 ಮಾಸಗಳಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಮಾಸ ಅಂತಂದರೆ ಶ್ರಾವಣ ಮಾಸ. ಶ್ರಾವಣ ಮಾಸವನ್ನು ನಾವು ಯಾವಾಗಲೂ ಕೂಡ ಸೀಮಿತ ಮಾಡಿರ್ತೀವಿ. ಯಾಕಂತಂದರೆ ಪೂಜೆ ಮತ್ತು ಪುನಸ್ಕಾರ ಜೊತೆಗೆ ಶ್ರವಣ. ಹಾಗಾಗಿ ಶ್ರಾವಣ ಮಾಸದಲ್ಲಿ ನೀವೆಲ್ಲ ತಿಳ್ಕೊಂಡಿರ್ಬೇಕು. ಯಾಕಂದರೆ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಪುರಾಣ ಪ್ರವಚನಗಳನ್ನು ಮಠಮಾನ್ಯಗಳಲ್ಲಿ ಆಶ್ರಮಗಳಲ್ಲಿ ಇಂಥ ಪೀಡಿತಗಳನ್ನೆಲ್ಲ ನೋಡ್ತಾ ಬಂದಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಭಕ್ತಿ ಮಾರ್ಗದಲ್ಲಿ ನಡಿಬೇಕು ಅಂತಂದರೆ ಶ್ರವಣವನ್ನು ಮಾಡಬೇಕು, ಮನನ ಮಾಡ್ಕೋಬೇಕು, ಅದನ್ನು ನಿಧಿಧ್ಯಾಸನ ಮಾಡಿಕೊಂಡು ನಮ್ಮ ಜೀವನದ ಅಳವಡಿಸಿಕೊಳ್ಬೇಕಾಗುತ್ತೆ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ನಾವು ಶ್ರಾವಣ ಮಾಸಕ್ಕೆ ಕೊಡ್ತಾ ಬಂದಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಶ್ರಾವಣ ಮಾಸದಲ್ಲಿ ನಡೀತಕ್ಕಂಥ ಒಂದು ವಿಶೇಷ ಸತ್ಸಂಗ ಮತ್ತು ವಚನ ಬಗ್ಗೆ ವಿಚಾರಗಳನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗುತ್ತೆ. ಆ ವಚನ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕಾಗುತ್ತೆ. ಯಾಕಂದ್ರೆ ಅನೇಕ ಸಂತರು ಶರಣರು ಕೂಡ ನಮಗೆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಒಳ್ಳೆ ಒಳ್ಳೆ ಮಾತುಗಳನ್ನು ಕೊಟ್ಟಿದ್ದಾರೆ. ಕೇವಲ ಮಾತುಗಳನ್ನು ಕೇಳೋದಲ್ಲ, ಆ ಮಾತುಗಳನ್ನು ಕೇಳಿ ನಮ್ಮ ಜೀವನ ಅಳವಡಿಸಿಕೊಂಡು ಬದುಕೋದನ್ನು ನಾವೆಲ್ಲರೂ ಕೂಡ ಕಲಿಬೇಕು. ಯಾಕಂದ್ರೆ ಭಾರತ ದೇಶ ಅಂತಂದ್ರೆ ಒಂದು ಬಹುಧರ್ಮೀಯ ದೇಶ. ಈಗ ಅನೇಕ ಪಂಥಗಳಿದಾವೆ, ಅನೇಕ ಧರ್ಮಗಳಿದಾವೆ. ಧರ್ಮದ ದಾರಿ ಒಂದೇ, ಗುರಿ ಮಾತ್ರ ಒಂದೇ. ಧರ್ಮದ ದಾರಿಗಳು ಭಿನ್ನ ಆಗಿರ್ಬೋದು, ಆದರೆ ಸೇರು ಗುರಿ ಮಾತ್ರ ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಮಾರ್ಗವನ್ನು ಸೇರೋಣ ಅಂತೇಳಿ ಈ ಸಂದರ್ಭದಲ್ಲಿ ಏರ್ಪಡಿಸಿ ಇವತ್ತು ಪೂಜ್ಯರು ತಮಗೆಲ್ಲ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ಒಂದು ಮಠದಲ್ಲಿ ಇಡುವುದಕ್ಕಿಂತಲೂ ಕೂಡ ನಿಮ್ಮ ಮನೆಯ ಹತ್ತಿರ ಬಂದೇ ಒಂದು ಕಾರ್ಯಕ್ರಮ ಮಾಡುವುದರಿಂದ ನೀವು ಕೂಡ ಒಂದು ಸಮಯವನ್ನು ಅಲ್ಲಿ ಕೊಟ್ಟಂತಾಗುತ್ತೆ. ಹಾಗಾಗಿ ಜಮಖಂಡಿರ್ತಕ್ಕಂಥ ಪ್ರತಿಯೊಂದು ವಾರ್ಡಿನಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮ ನಡೀಬೇಕು ಅನ್ನೋ ಒಂದು ವಿಚಾರ ಪೂಜ್ಯರು ನಮ್ಮದು ಕೂಡ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುವುದರ ಮೂಲಕ ಶ್ರಾವಣ ಮಾಸವನ್ನು ಬಹಳಷ್ಟು ಸಮೃದ್ಧವಾಗಿ, ಯಾಕಂದ್ರೆ ನಾವೆಲ್ಲ ನೋಡಿರುವಂಥ ಒಂದು ಪಟಾಕ್ಷಿಗಳನ್ನು ಹಚ್ಚೋದ್ರಿಂದ ಕೇವಲ ಶಬ್ದ ಮಾಲಿನ್ಯ ಆಗುತ್ತೆ, ಹೌದಿಲ್ಲ? ಆದರೆ ಅದಕ್ಕೆ ನಾವು ಎಷ್ಟೋ ಖರ್ಚುಗಳನ್ನು ಮಾಡಿ ಪಟಾಕ್ಷಿಗಳನ್ನು ನಾವು ಬೆಳಿತೀವಿ, ಅದರಿಂದ ನಮಗೆ ಏನೂ ಲಾಭ ಸಿಗೋದಿಲ್ಲ. ಆದರೆ ಇಂತಹ ಒಂದು ಶ್ರವಣ ಕೀರ್ತನೆಗಳನ್ನು ಮಾಡುವುದರಿಂದ ಅದ್ರ ಜೊತೆಗೆ ಒಳ್ಳೆಯ ಸಂಸ್ಕಾರ ನಮ್ಗೆ ಸಿಗುತ್ತೆ. ನೋಡಿ, ನಾವೆಲ್ಲ ಹಿರಿಯರು ಸಂಸ್ಕಾರವಂತರಾಗಿದ್ದೀವಿ. ನಮ್ಮ ಮುಂದಿನ ಪೀಳಿಗೆ ಆ ಸಂಸ್ಕಾರವನ್ನು ಪಡಿಬೇಕು ಅಂತಂದ್ರೆ ನಾವು ಇಂತಹ ಧಾರ್ಮಿಕ ಚಿಂತನೆಗಳು ಮೇಲಿನ ಮೇಲೆ ನಡೀತಾ ಹೋಗಬೇಕು ಅಂತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ತಮ್ಮ ಮನ ಧನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸೇವೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ನಾವೆಲ್ಲ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಮಾತುಗಳನ್ನು ಹೇಳೋದ್ರ ಮೂಲಕ ಈಗಾಗಲೇ ಎಲ್ಲ ನಮ್ಮ ಸಂಘಟನೆಯ ಒಂದು ಸಮಿತಿಯವರು ಒಂದು ರಚನೆ ಮಾಡಿಕೊಂಡಿದ್ದಾರೆ. ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಎಲ್ಲರಿಗೂ ಕೂಡ ಶುಭವಾದ ಮಾಸದ ನಿಮಿತ್ತ ಪೂರ್ವಭಾವಿ ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನರಾದ ಆನಂದ್ ದೇವರ ಪಾದಗಳಿಗೆ ನಮಸ್ಕರಿಸಿ, ಈ ಸಭೆಯಲ್ಲಿ ಭಾಗವಹಿಸತಕ್ಕ ಎಲ್ಲ ಹಿರಿಯರು, ತಾಯಿಯಂದಿರು ಹಾಗೂ ಮಾಧ್ಯಮದ ಮಿತ್ರರು ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಇದು ಬಹಳ ಒಳ್ಳೆಯ ವಿಚಾರ, ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ಶ್ರಾವಣ ಮಾಸದಾಗ ಅಂದ್ರೆ ನಾವೇನು ಮಾಡ್ತೀವಿ, ಕಾಲಾಗ ಹಾಕೊಂಡು ಅಡ್ಡಾಡ್ಕತ್ತೀವಿ. ಯಾಕಂದ್ರೆ ಶ್ರಾವಣ ಮಾಸ ಅಂದ್ಕೊಳ್ಳಿ ಚಪ್ಪಲ್ ದಂಡಿಗೆ ಇಟ್ಕೇಸಿ ಚಪ್ಪಲ್ ಬಿಟ್ಟು ಅಡ್ಡಾಡ್ಕತ್ತಿ ಬಿಡ್ತೀವಿ. ಯಾಕಂದ್ರೆ ಈ ಕಾರ್ಯಕ್ರಮ ಎಲ್ಲರಿಗೂ ಶ್ರಾವಣ ಮಾಸದ ಅಂದ್ರೆ ಇದೊಂದು ಔತಣ ಕೊಟ್ಟಿದ್ದಂಗೆ. ಯಾಕೆ ಒಳ್ಳೆಯ ವಿಚಾರಗಳು, ಭಗವಂತನ ನೆನಪ, ಬಸವಣ್ಣವರ ನೆನಪ. ಆಮೇಲೆ ಇನ್ನೊಂದು ನಂದು ವಿಶೇಷ ಏನಂದ್ರೆ ನಾವೆಲ್ಲರೂ ಬರ್ತೀವಿ ಇಲ್ಲ ಕಾರ್ಯಕ್ರಮಕ್ಕೆ, ಎಲ್ಲರೂ 50-60 ವರ್ಷದವರು ಬರ್ತೀವಿ. ಇವರೆಲ್ಲರೂ ಬಂದಿರ್ತೀವಿ, ತಂದೆ ತಾಯಿರು ಎಲ್ಲರೂ ಬಂದಿರ್ತಾರೆ. ಸಾಧ್ಯ ಆದ್ರೆ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳನ್ನ ಡಿಗ್ರಿ 25ರಿಂದ 30-40 ವರ್ಷದವ್ರು ಬಂದ್ರೆ ಅವ್ರು ಮುಂದಿನ ದಿನಮಾನದಾಗ ಇದನ್ನ ಕಾರ್ಯಕ್ರಮ ಜಕೊಂಡು ಹೋಗುವಂತ ಒಂದು ವಿಚಾರಗಳಂತೆ ಅವರಲ್ಲಿ ಬರ್ತದೆ. ಮತ್ತು ಈ ಸಮಾಜದಲ್ಲಿ ನಾವು ಹೆಂಗಿರಬೇಕು, ನಾವು ಈ ವಿದ್ಯಾಭ್ಯಾಸದ ಜೊತೆನೂ ಈ
ಸತ್ಸಂಗ ಇದ್ರ ಬಹಳ ಒಳ್ಳೆ ವಿಚಾರ ಅನಿಸ್ತದೆ. ಯಾಕಂದ್ರೆ ಯಾವ ದುಶ್ಚಟಗಳಿಗೆ ಬಲಿ ಆಗುವುದಿಲ್ಲ. ಈ ಕಾರ್ಯಕ್ರಮ ಅದ್ರ ಜೊತೆ ನಾವು ನಮ್ಮ ತಂದೆ ತಾಯಿಗಳು ಎಲ್ಲರೂ ಈ ಮಕ್ಕಳನ್ನ ಕರ್ಕೊಂಡ್ ಬರೋದ್ರಿಂದ ಅವರು ಒಳ್ಳೆ ವಿಚಾರಗಳನ್ನು ಹೇಳೋದ್ರಿಂದ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತದೆ. ಮತ್ತು ಇದು ಎರಡು ಸಾರಿ ಇದು ಕಾರ್ಯಕ್ರಮದ ಬಗ್ಗೆ ರೂಪರೇಷೆ ಎಲ್ಲ ಸರಿಯಾಗಿ ಹೇಳಿಕೊಟ್ಟಾರ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ಸನ್ಮಾನಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಆಮೇಲೆ ನಮ್ಮಿಂದ ನಮ್ಮ ನಗರಸಭೆಯಿಂದ ಏನೇ ಇದ್ರೂ ನಾವು ಯಾವತ್ತೂ ತಮ್ಮ ಜೊತೆ ಇರ್ತೀವಿ ಅಂತ ಹೇಳಿಕಿಸಿಂದ ನಾನು ಹೇಳ ಮೊದಲು ವಿರಾಮ. ಜೊತೆ ಕಾರ್ಯಕ್ರಮ ಹಾಕೊಂಡಿದ್ವಿ. ಎಷ್ಟು ಸಾಧ್ಯ ಐತೆ ಎಲ್ಲರೂ ಅದರಲ್ಲಿ ಭಾಗವಹಿಸಿದ್ವಿ. ಯಾಕಂದ್ರೆ ಎಲ್ಲರಿಗೂ ಅದು ಅವಶ್ಯಕತೆ ಇದ್ದದ್ದು. ಆದ ಕಾರಣ ತಾವು ಎಲ್ಲರೂ ತಮ್ಮ ಟೈಮ್ ಸಿಕ್ಕರೆ 7 ರಿಂದ 8 ಗಂಟೆ ಮಟ್ಟ ಇರ್ತೈತಿ. ತಾವು ಒಂದು 10 ಮಿನಿಟ್ ಭಾಗವಹಿಸೋದ್ರಿಂದ ಕೆಲಸ ಎಷ್ಟು ಮಾಡ್ತಾರೆ ಅಂತ ಇಂಪಾರ್ಟೆಂಟ್ ಅಲ್ಲ. ಅದು ಬರೋದ್ರಿಂದ ಏನಾಗ್ತದೆ ತಮಗೂ ಅವೇರ್ನೆಸ್ ಬರ್ತೈತೆ ಅಂತ ಹೇಳಿ ತಮ್ಮ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ.